ಇನ್ನು ಲಿಂಗಾಯತರೆಲ್ಲ ಒಂದೇ ಮೀಸಲಾತಿ ಅಡಿ ಬರಬೇಕು. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಮೀಸಲಾತಿ ಸಲುವಾಗಿ ನಾವು ಉಪಜಾತಿ ಬರೆಸುತ್ತಿದ್ದೇವೆ. ಮೀಸಲಾತಿಗಾಗಿ ನಾವು ಉಪಜಾತಿಯನ್ನು ಬರೆಸ್ತಾ ಇದ್ದೀವಿ. 4 ಉಪಜಾತಿ ಬರೆಸಿದ್ರೂ ಕೂಡ ಮೀಸಲಾತಿ ಸಿಗ್ತಾ ಇಲ್ಲ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಹೋರಾಟ ಪ್ರಾರಂಭವಾದಾಗ ಮೀಸಲಾತಿ ಉದ್ದೇಶ ಇತ್ತು. ಹಿಂದಿನ ಸರ್ಕಾರ ಇದ್ದಾಗ ಸಮಯ ಕಡಿಮೆ ಇತ್ತು. ಹಿಂದಿನ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸಮಯ ಇರಲಿಲ್ಲ ಅಂತ ಹೊರಟ್ಟಿಯವ್ರು ಹೇಳಿದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಯಾರಾದ್ರೂ ಏನ್ ಬೇಕಾದ ತಪ್ಪು ತಿಳ್ಕೊಳ್ರಿ, ಉಪಜಾತಿಗಳು ಒಂದಾಗಬೇಕು, ನಾವೆಲ್ಲ ಭಾಷಣ ಮಾಡ್ತೀವಿ, ಹೇಳ್ತೀವಿ. ಆದ್ರೆ ಉಪಜಾತಿಗಳು ಇವತ್ತು ಯಾಕೆ ಈ ಪರಿಸ್ಥಿತಿ ಬಂತಂದ್ರೆ ನೀವು ಯಾರು ಕೂಡ ಅರ್ಥ ಮಾಡ್ಕೊಳ್ಳಿ. ಮೀಸಲಾತಿ ಸಲುವಾಗಿ ಎಲ್ಲರಿಗೂ ಮೀಸಲಾತಿ ಬೇಕು, ಕಾರಣ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾಕಪ್ಪ, ಅವರೆಲ್ಲರೂ ಹಿಂದೂ ಉಪಜಾತಿ ಬರೆಸ್ತಾರ, ಹಿಂದೂ ಮತ್ತೊಂದು ಉಪಜಾತಿ ಬರೆಸ್ತಾರೆ, ಹಿಂದೂ ಮತ್ತೊಂದು ಉಪಜಾತಿ ಬರೆಸ್ತಾರೆ. ಎಲ್ಲರೂ ನಾವು ಮಾಡ್ಕೊಂಡು ಎಲ್ಲರೂ ಉಪಜಾತಿಯನ್ನು ಬರೆಸ್ತೀವಿ. ಯಾಕೆ ಬರೆಸ್ತೀವಿ ಅಂದ್ರೆ ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ, ಲಿಂಗಾಯತ ವೀರಶೈವ ಅಥವಾ ವೀರಶೈವ ಇವು 4 ಬರೆಸಿದ್ರು ಕೂಡ ಅವ್ರಿಗೆ ಮೀಸಲಾತಿ ಸಿಕ್ಕುದಿಲ್ಲ. ಮತ್ತೆ ಜನರಿಗೆ ಇವತ್ತು ನಾನು ಬಹಳ ಸ್ಪಷ್ಟವಾಗಿತ್ತು, ನಮ್ಮ ಹೊರಟ್ಟಿಯವರು ಹೇಳಿದಂಗೆ ಜನರಿಗೆ ಇವತ್ತು ವಿಶೇಷವಾಗಿ ಬಡವರಿಗೆ, ಹಳ್ಳಿಯಿಂದ ಬಂದಂತ ಜನರಿಗೆ ಇವತ್ತು ಅವರಿಗೆ ಮಕ್ಕಳಿಗೆ ಔದ್ಯೋಗಿಕವಾಗಿ ಮತ್ತು ಶೈಕ್ಷಣಿಕ ಮೀಸಲಾತಿ ಬೇಕು. ನಾವು ಲಿಂಗಾಯತ ಹೋರಾಟ ಪ್ರಾರಂಭ ಮಾಡಿದಾಗ ಅದೇ ಉದ್ದೇಶ ಇತ್ತು. ಎಲ್ಲ ಒಂದ್ ಕಡೆ ಸಮಯದ ಕೊರತೆ ಇತ್ತು, ನಾವು ಬಹಳ ವೇಗವಾಗಿ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಸರ್ಕಾರ ಟರ್ಮ್ ಮುಗಿಲಕ್ಕೆ ಬಂದಿತ್ತು. ಸ್ವಲ್ಪ ತಪ್ಪು ತಡೆಗಳು ಎರಡೂ ಕಡೆಯಿಂದ ಕೂಡ ಆಗಿದಾವ, ಇಲ್ಲ ಅಂತ ನಾನು ಹೇಳದಲ್ಲ. ಇವತ್ತೊಂದು ಸಹ ಮೀಸಲಾತಿ, ಇವತ್ತೊಂದು ಸಹ ಒಂದು ಸಮಾಜ ತಗೊಳ್ರಿ, ಇವತ್ತು ಒಕ್ಕಲಿಗ ಸಮಾಜ, ನಾವು ವೃತ್ತಿ ಹೇಳ್ತಾ ಇಲ್ಲ, ಅಲ್ಲಿ ನೋಡ್ರಿ ಹೆಂಗಿದೆ ಅಂತ. ಒಕ್ಕಲಿಗ ಸಮಾಜ ತಗೊಳ್ಳಿ, ಅವರಲ್ಲಿ ಕೂಡ 108, 104 ಉಪಜಾತಿಗಳಿದಾವೆ. ಆದ್ರೆ ಒಂದೇ ಒಂದು ಹೆಡಿಂಗ್ ನಲ್ಲಿ 3A